ಹೇ ಇಲ್ಲಿ ಕೇಳಿ, ಹೊಸ ಕಾರ್ ತಗೊಳ್ತಿರ್ಬೇಕನ್ನೋರಿಗೆ ಒಂದು ಗುಡ್ ನ್ಯೂಸ್ ಇದೆ. GST ರೇಟ್ ಕಡಿಮೆ ಆಗಿದೆ ಈಗ. ಸ್ಮಾಲ್ ಕಾರ್ ಅಂದ್ರೆ ಇಂಜಿನ್ ಕೆಪಾಸಿಟಿ ಲೆಸ್ ದೆನ್ 1500cc ಇರುವಂತ ಕಾರ್ಗಳು ಮುಂಚೆ 28% GST ರೇಟ್ ಇತ್ತು, ಆದ್ರೆ ಇವಾಗ 18% GST ಆಗಿದೆ. ನಾ ಈಗ 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡೆ. ಅದಕ್ಕೆ GST 2,70,000 ರೂಪಾಯಿ ಉಂಟು. ನಾನು ನಮ್ಮ ಬಿಸ್ನೆಸ್ ಗೆ ಕ್ಲೇಮ್ ಮಾಡ್ಕೊಂತೀನಿ. ಅವಶ್ಯವಾಗಿ ತಗೋಬಹುದು. ಆದ್ರೆ ನಾನು ನಮ್ಮ ಮನಿಗೆ ಫ್ರಿಡ್ಜ್ ತಗೊಳತೀನಿ, ವಾಷಿಂಗ್ ಮಷಿನ್ ತಗೊಳತೀನಿ, ಪರ್ಸನಲ್ ಯೂಸ್ ಗೆ ಗೋಲ್ಡ್ ತಗೊಳತೀನಿ. iPhone 17 Pro Max ಬಂದೈತಿ, ನಾ ತಗೊಳಕತ್ತೀನಿ. ಅದ್ರ ಮೇಲೆ 27,000 GST ಬರತ್ತೆ. ನಾನು GST ನಂಬರ್ ಕೊಟ್ಟು ನಾ ITC ಕ್ಲೇಮ್ ಮಾಡ್ಕೊಳತೀನಿ. ಅವಶ್ಯವಾಗಿ ತಗೋಬಹುದು. ಹೌ ಟು ಅವಾಯ್ಡ್ GST ಪೇಮೆಂಟ್. ಇದು ಅವಾಯ್ಡ್ ಅನ್ನಂಗಿಲ್ಲ, ಅದು GST ಲೈಬಿಲಿಟಿನ ಕಡಿಮೆ ಮಾಡಬಹುದು. ನಾನೀಗ ಪರ್ಚೇಸ್ ಮಾಡಿದ ಎಲ್ಲಾ ವಸ್ತುಗಳಿಗೂ GST ವಾಪಸ್ ಸಿಗುತ್ತಾ ನನಗೆ? ಎಸ್, ಜಮಾ ತಗೋಬಹುದು. ಪರ್ಚೇಸ್ ಬಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು GST ಟ್ಯಾಕ್ಸ್ ತುಂಬೋದನ್ನ ಕಡಿಮೆ ಮಾಡ್ಕೊಂತೀನಿ. ಪರ್ಚೇಸ್ ಬಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ITC ನ ತಗೊಳಕ್ ಬರಲ್ಲ. ಎಷ್ಟು ಕ್ಲೋಸ್ ಮಾಡ್ಯಾರ, GST ಪೇಮೆಂಟ್ ಮಾಡಿಲ್ಲ. ಸಪ್ಲೈರ್ ಬಿಸ್ನೆಸ್ ಬಂದ್ ಮಾಡಿದ್ರೆ ಏನು ಇಶ್ಯೂ ಆಗಲ್ಲ. ಹೋಟೆಲ್ ಹೋಗಿ ಅಲ್ಲಿ ಊಟ ಮಾಡಿ ಬಿಲ್ ಪೇಮೆಂಟ್ ಮಾಡುವಾಗ ಅದ್ರ GST ನ ಕ್ಲೇಮ್ ಮಾಡ್ಕೊಂತೀನಿ. ಹಳೆ ಸ್ಟಾಕ್ ಕೊಟ್ಟಂತ ITC ಈಗ ತಗೋಬಹುದು. ನಾ ಪರ್ಚೇಸ್ ಮಾಡ್ತೀನಿ, ಸಪ್ಲೈರ್ ಪೇಮೆಂಟ್ ಮಾಡಂಗಿಲ್ಲ. ಸಪ್ಲೈರ್ ಪೇಮೆಂಟ್ 180 days ಒಳಗೆ ಮಾಡಿಲ್ಲ ಅಂದ್ರ ನನ್ನ ಅಂಗಡಿ ಮಟೀರಿಯಲ್ಸ್ ಸ್ವಲ್ಪ ಕಳೆದು ಹೋಗ್ಯಾವ, ಅದ್ರ ITC ಏನಾಗತ್ತೆ? ಏನ್ ITC ತೊಗೊಂಡಿರ್ತಾರಲ್ಲ ಅದನ್ನ ರಿವರ್ಸ್ ಮಾಡ್ಬೇಕಾಗತ್ತ. ನಾನು ಪರ್ಚೇಸ್ ಮಾಡಿದ್ದು 1 ಲಕ್ಷದ್ದು, ಸಪ್ಲೈಯರ್ ಬಿಲ್ ಕೊಟ್ಟಿದ್ದು 2 ಲಕ್ಷದ್ದು. ಪರ್ಚೇಸ್ ಬಿಲ್ ವೇರಿಯೇಷನ್ ಇದ್ದಾಗ ಮಷಿನ್ ಪಾರ್ಟ್ ಬಂದೈತಿ, ಫುಲ್ ಲಾಸ್ಟಿಗೆ ಒಂದೇ ಟೈಮ್ ಕ್ಲೇಮ್ ಮಾಡಿ. ಪಾರ್ಟ್ ಬಿಲ್ ಬಂತಂದ್ರೆ ಪಾರ್ಟ್ ಕ್ಲೇಮ್ ಮಾಡೋದು. GSTR 2B ಅಂಡ್ GSTR 3B ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಫಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ, ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಲಾಸ್ಟ್ ಇಯರ್ ಬಿಲ್ ಈ ಫೈನಾನ್ಸಿಯಲ್ ಇಯರ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದಾ? ಬಿಲ್ ಐತಿ, ಅದ್ರ GST ನ ಕಾಣುವಲ್ದು. ಎಲ್ಲಿ ನಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ RCM ಒಳಗ GST ಪೇಮೆಂಟ್ ಮಾಡ್ರಿ ಅಂತ ಹೇಳತ್ತಾರ. ತುಂಬಲಿಲ್ಲ ಅಂದ್ರೆ ಇಂಟ್ರೆಸ್ಟ್ ಮತ್ತು ಬಡ್ಡಿ ಕಟ್ಟಬೇಕಾಗುತ್ತೆ. ಅದಕ್ಕೆ ರೆಡಿ ಇದ್ರಿ ನೀವು? ನನ್ನ ಶಾಪಿಗೆ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ ಡಿಸೈನ್ಸ್ ಮಾಡ್ಸಿದ್ವಿ, ಇದಕ್ಕೂ ನಾನು ITC ಕ್ಲೇಮ್ ಮಾಡ್ಕೊಂತೀನಿ. ಎಸ್, ಅವಶ್ಯವಾಗಿ ತಗೋಬಹುದು. ಮಿತ್ರರೇ, ನೋಡಿದ್ರಲ್ಲ ITC ನ ಯಾವ ರೀತಿ ನಾವು ಕ್ಲೇಮ್ ಮಾಡ್ಕೋಬೇಕು, ITC ಅಂದ್ರೆ ಏನು, ನಾವು ಒಂದು ಈ ವಿಡಿಯೋ ಮೂಲಕ ಜನರಿಗೆ ತಿಳಿಸಿದ್ವಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅನ್ಸುತ್ತೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದು ಬರೆಯಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.